ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಯೇಸು ಸ್ವಾಮಿ, ನಿಮ್ಗೆ ಮಹಿಮೆಯಾಗಲಿ. ಪವಿತ್ರಾತ್ಮರೇ, ನಿಮ್ಗೆ ಕೋಟಿ ಕೋಟಿ ಸ್ತೋತ್ರ. ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ, ನಾವೆಲ್ಲ ಕೇಳುತ್ತೇವಪ್ಪ ಸ್ವಾಮಿ. ಕೇಳಿದ ಮಾತ್ರವಲ್ಲದೆ ಸ್ವಾಮಿ, ಪ್ರತಿ ದಿವಸ ಸ್ವಾಮಿ ಅದು ಕೈಗೊಂಡು ನಡಿಲಿಕ್ಕೆ ನಿಮ್ಮ ಕೃಪೆ, ನಿಮ್ಮ ಸಹಾಯ ನಮಗೆ ಬೇಕು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಜೀವವುಳ್ಳ ಪರಲೋಕದ ತಂದೆ. ಆ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ, ಅದರಲ್ಲಿ ಮೊದಲನೇ ವಚನವನ್ನ ತೆಗೆದುಕೊಳ್ಳೋಣ. ಆ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಎಂದು ಕೇಳಲು. ಹಾಲೆಲೂಯಾ. ಶಿಷ್ಯರು ಬಂದು ಯೇಸು ಸ್ವಾಮಿ ಹತ್ರ ಕೇಳ್ತಾರೆ, ಪರಲೋಕ ರಾಜ್ಯದಲ್ಲಿ ಯಾರು ಹೆಚ್ಚಿನವರು, ಯಾರು ಕಡಿಮೆಯವರು ಎಂಬುದಾಗಿ ಶಿಷ್ಯರು ಯೇಸು ಸ್ವಾಮಿ ಹತ್ರ ಕೇಳುವಾಗ, ಯೇಸು ಸ್ವಾಮಿಯಲ್ಲಿ ಹೇಳ್ತಾರೆ ಕೇಳಲು, ಆತನು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು, ಯಾರು ಯೇಸು ಸ್ವಾಮಿ ಒಂದು ಮಗುವನ್ನ ಕರೀತಾರೆ, ಆ ಕರೆದು ಆ ಮಗುವಿನ ಎದುರುಗಡೆ ಇಟ್ಟುಕೊಂಡು ಯೇಸು ಸ್ವಾಮಿ ಒಂದು ಮಾತನ್ನ ಹೇಳ್ತಾರೆ. ಏನಂದ್ರೆ, ಅಲ್ಲಿ ಚಿಕ್ಕ ಮಗುವನ್ನು ಕೇಳಲು, ಆತನು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು ಅವರು ನಡುವೆ ನಿಲ್ಲಿಸಿ ಅವರಿಗೆ ಅವರಿಗೆ ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ದೇವರ ವಾಕ್ಯದಲ್ಲಿ ನಾವು ಚಿಕ್ಕ ಮಕ್ಕಳಂತೆ ಇರಬೇಕು. ಹಾಲೆಲೂಯಾ. ಪಾಪಗಳನ್ನ ಬಿಡಬೇಕು, ದ್ವೇಷಗಳನ್ನ ಬಿಡಬೇಕು, ಹಸುವೆಯನ್ನ ಬಿಡಬೇಕು. ನಮಗೆ ಏಜ್ ಆಗಿದೆ, ನಾವು ಪ್ರಾಯಕ್ಕೆ ಬಂದಿದ್ದೇವೆ, ಸಿಟ್ಟು ರೋಷಗಳೆಲ್ಲ ತುಂಬಾ ಇದೆ. ಇದು ಹೇಗೆ ಬಿಡ್ಲಿಕ್ಕೆ ಸಾಧ್ಯ ಎಂಬುದಾಗಿ ಯೋಚನೆ ಮಾಡ್ತೀರಾ ಪ್ರಿಯನಾದ ಸಹೋದರ ಸಹೋದರಿಯರೇ? ಹಾಲೆಲೂಯಾ. ಹಾಗಲ್ಲ, ಇಲ್ಲಿ ನಾವು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ಪರಲೋಕ ರಾಜ್ಯದಲ್ಲಿ ಸ್ಥಳ ಇಲ್ಲ. ಈಗ ನೋಡ್ರಿ, ಚಿಕ್ಕ ಮಕ್ಕಳನ್ನ ಹತ್ತಿರಕ್ಕೆ ಕರೆದು ಯೇಸು ಸ್ವಾಮಿ ಒಂದು ಹೇಳ್ತಾ ಇದ್ದಾರೆ, ಇವರಂತೆ ನೀವು ಆಗದೆ ಹೋದರೆ ಪರಲೋಕ ಸೇರುವುದೇ ಇಲ್ಲ. ಹಾಲೆಲೂಯಾ. ಎಷ್ಟು ಚೆನ್ನಾಗಿ ದೇವರು ನಮ್ಮನ್ನ, ಆ ಮಗುವನ್ನ ಕರೆದು ನಿಲ್ಲಿಸಿ ನಮ್ಮ ನಡುವೆ ಇವತ್ತು ತೋರಿಸ್ತಾ ಇದ್ದಾರೆ. ಅದೇ ರೀತಿಗೆ ಇವತ್ತು ನಾವು ದೇವರಲ್ಲಿ ಆ ರೀತಿ ಇದೀವಾ ಪ್ರಿಯನಾದ ಸಹೋದರ ಸಹೋದರಿಯರೇ? ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಹಾಲೆಲೂಯಾ. ನಮ್ಮ ಪ್ರಾಯ ಜಾಸ್ತಿ ಆಗಿರ್ಬೋದು, ಆದ್ರೆ ದೇವರಿಗೆ ನಾವು ಮಕ್ಕಳಂತೆ ಆಗದೆ ಹೋದರೆ ಹೇಗೆ ಲಾಸ್ಟ್ ಅಲ್ಲಿ ನಾವು ದೇವರ ರಾಜ್ಯ ಸೇರ್ತೇವೆ? ಆಲಯಕ್ಕೆ ಹೋಗಿದ್ದು ವೇಸ್ಟು, ಈ ದೇವರ ವಾಕ್ಯವನ್ನ ಸಾರುವುದು ವೇಸ್ಟು, ಕೇಳುವುದು ವೇಸ್ಟು, ನಡೆಯುವುದು ವೇಸ್ಟು. ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹಾಲೆಲೂಯಾ. ಹೇಗೆ ಸತ್ಯವಾಗಿ ಹೇಳುತ್ತೇನೆ ಅಂತ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ ಇಲ್ಲಿ. ಆತನ ಮಾತು ಎಷ್ಟು ಸತ್ಯವಾಗಿದೆ ನಾವಿಲ್ಲಿ ತಿಳಿದುಕೊಳ್ಳಬೇಕು. ಇದು ಮನುಷ್ಯನ ಆಡಿದ ಮಾತುಗಳಲ್ಲ ಪ್ರಿಯನಾದ ಸಹೋದರ ಸಹೋದರಿಯರೇ. ಯೇಸು ಸ್ವಾಮಿ ಖುದ್ದಾಗಿ ಅವರೇ ಈ ರೀತಿಯಾಗಿ ಪ್ರಸಂಗದ ಮುಖಾಂತರ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಲೆಲೂಯಾ. ಹಾಗಾಗಿ ನಾವು ಹೇಗಿರಬೇಕು? ಚಿಕ್ಕ ಮಕ್ಕಳಂತೆ ಆಗದೆ ಹೋಗಿದ್ರೆ ನಾವು ಪರಲೋಕ ರಾಜ್ಯ ಸೇರುವುದೇ ಇಲ್ಲ. ವಾಕ್ಯ ಕೇಳಿದ್ವಿ ವೇಸ್ಟ್ ಆಗಬಾರ್ದು. ನಾವು ಪರಲೋಕ ರಾಜ್ಯ ಸೇರಲೇಬೇಕು. ಸೇರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ನಮ್ಮ ಬುದ್ಧಿ ಜ್ಞಾನಗಳನ್ನೆಲ್ಲ ನಾವು ದೇವರ ಕಡೆ ಒಪ್ಪಿಸಿಕೊಡಬೇಕು. ಹಾಲೆಲೂಯಾ. ದೇವರಂತೆ ದೇವರು ಹೇಗೆ ಹೇಳ್ತಾರೋ ಆ ರೀತಿಯಾಗಿ ಭೂಮಿ ಮೇಲೆ ನಾವು ಬದುಕಬೇಕಾಗಿದೆ ಪ್ರಿಯನಾದ ಸಹೋದರ ಸಹೋದರಿ. ದೇವರು ವಾಕ್ಯದ ಮುಖಾಂತರ ಹೇಳ್ತಾರೆ, ಪ್ರಿಯನಾದ ಸಹೋದರ ಸಹೋದರಿ, ಈ ರಸ್ತೆಗೆ ಹೋಗ್ಬೇಡ, ನಿನಗೆ ಎಲ್ಲಿ ಅಪಾಯ ಇದೆ, ಆಪತ್ತುಗಳಿದೆ. ಅವಾಗ ನಾವು ಕೇಳ್ತೇವ? ಅಯ್ಯೋ ನೋಡೋಣ ನಡಿ, ಅದಾದ್ಮೇಲೆ ತಾನೇ ನಡಿ. ಹಾಲೆಲೂಯಾ. ಆ ರೀತಿ ಅಲ್ಲ. ಇವತ್ತು ದೇವರ ವಾಕ್ಯ, ದೇವರ ಮಾತಿಗೆ ಕಿವಿಗೊಡುವನು ಅವನು ಎಂದಿಗೂ ಎಡುವುದೇ ಇಲ್ಲ. ಅವನು ಬಂಡೆಯ ಮೇಲೆ ಮನೆ ಕಟ್ಟುವಕ್ಕೆ ಹೋಲಿಕೆಯಾಗಿರುವನು. ಹಾಲೆಲೂಯಾ. ನಾವು ಇವತ್ತು ಏನು ಮಾಡ್ತಾ ಇದೆ? ಉಸುಬಿನ ಮೇಲೆ, ಸಮುದ್ರದ ಮರಳಿನ ಮೇಲೆ ನಾವು ಮನೆ ಕಟ್ತಾ ಇದ್ದೇವೆ. ಗಾಳಿ ಬರ್ತದೆ, ಅಲೆಗಳು ಬರ್ತದೆ, ಬಿದ್ದು ಹೋಗ್ತೇವೆ. ಹಾಲೆಲೂಯಾ. ಈ ಬಿದ್ದು ಹೋಗ್ಲಿಕ್ಕೆ ನಮ್ಮನ್ನ ದೇವರು ಕರೆದಿರುವುದು ಪ್ರಿಯನಾದ ಸಹೋದರ ಸಹೋದರಿ ಇಲ್ಲ. ದೇವರು
ಅವರು ನಮಗೋಸ್ಕರ ಮಾಡಿರುವಂತ ಒಂದು ಪರಲೋಕ ರಾಜ್ಯದಲ್ಲಿ ನಿಮ್ಮನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಈ ಸಂದೇಶ ಮುಖಾಂತರ ನಮ್ಮನ್ನ ಕರಿತಾ ಇದ್ದಾರೆ ಪ್ರಿಯನಾದ ಸಹೋದರ ಸಹೋದರಿ. ಹಾಲೆಲೂಯ. ಇದು ನಾವು ಚೆನ್ನಾಗಿ ಧ್ಯಾನ ಮಾಡಿಕೊಂಡು, ಅಪ್ಪ ನಮ್ಮನ್ನ ಕರ್ಕೊಂಡು ಹೋಗಕ್ಕೆ ಸ್ವಾಮಿ ದೇವರೇ ನೀವು ಬರ್ತೀರಾ ಅಂತ ನಾನು ಕಾಯ್ತಾ ಇರ್ತೇನೆ ದೇವರೇ ಎಂಬುದಾಗಿ ನಿಜವಾಗ್ಲೂ ಭಕ್ತಿಯಿಂದ ಬದುಕುವಂಥವರು ಎಂದಿಗೂ ಹಿಂಜಾರಿ ಹೋಗುವುದಿಲ್ಲ. ಹಾಲೆಲೂಯ. ಹಾಗಾಗಿ ನಾವು ಇದರಿಂದ ಯಾವನು ಚಿಕ್ಕ ಮಕ್ಕಳಂತೆ ಆಗದೆ ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು. ಚಿಕ್ಕ ಮಕ್ಕಳಂತೆ ಯಾರು ಈ ಭೂಮಿ ಮೇಲೆ ನಡೀತಾರೋ, ಅಂದ್ರೆ ಚಿಕ್ಕ ಮಕ್ಕಳು ಆಗೋದಕ್ಕೆ ಅಂತ ನಾವು ಆದಾಗ ಬೇರೆ ರೀತಿ ಯೋಚನೆ ಮಾಡಬಾರ್ದು. ಜ್ಞಾನದಲ್ಲಿಯೂ ಬುದ್ಧಿಯಲ್ಲೂ ಎಲ್ಲದರಲ್ಲೂ ತಗ್ಗಿಸಿಕೊಳ್ಳಬೇಕು. ಇನ್ನೊಬ್ರು ಹೆಚ್ಚಿಗೆ ಆದ್ರೆ ಪರವಾಗಿಲ್ಲ, ಅಪ್ಪ ನೀನು ಹೆಚ್ಚಿಗೆಯಿಂದ ಇರು, ನಾನೇ ತಗ್ಗಿಸಿಕೊಳ್ತೇನೆ. ದೇವರು ನನಗೆ ಇದನ್ನ ತೋರಿಸಿಕೊಟ್ಟಿದ್ದಾರೆ, ಯೇಸು ಸ್ವಾಮಿ ನನಗೆ ತೋರಿಸಿಕೊಟ್ಟಿದ್ದಾರೆ, ಈ ರೀತಿಯಾಗಿ ನಾನು ನಡಿಬೇಕು, ಚಿಕ್ಕ ಮಕ್ಕಳಂತೆ ನಾನು ಇರ್ತೇನೆ, ನನ್ನ ಸ್ವಭಾವದಲ್ಲಿ ಬದುಕಿ ನನ್ನ ಸ್ವಭಾವವನ್ನ ಬದಲ ಮಾಡಿಕೊಳ್ಳುತ್ತೇನೆ, ಚೇಂಜ್ ಮಾಡಿಕೊಳ್ಳುತ್ತೇನೆ. ಯಾರಾದ್ರೂ ಏನಾದ್ರು ಮಾತನಾಡಿದ್ರೆ ನಾವು ಮೌನವಾಗಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಅವ್ರು ಏನಾರು ಮಾತನಾಡಿದ್ರೆ ನಾವು ಎರಡು ಮಾತನಾಡಿದ್ರೆ ನಮಗೂ ಅವ್ರಿಗೂ ಏನು ವ್ಯತ್ಯಾಸ? ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಹಾಲೆಲೂಯ. ನಾವು ಬೆಳಕು ಹೇಗಿರ್ಬೇಕು? ಕತ್ತಲೆಯನ್ನ ಓಡಿಸುವಂತವರಾಗಿರಬೇಕು. ಹಾಲೆಲೂಯ. ಎಲ್ಲಿಗೆ ಹೋಗೋರು? ನಾವು ಬೆಳಕಿನ ರಾಜ್ಯಕ್ಕೆ ಹೋಗುವಂತವರಾಗಿದ್ದೇವೆ ಪ್ರಿಯನಾದ ಸಹೋದರ ಸಹೋದರಿಯರೇ. ಆ ಬೆಳಕಿನ ರಾಜ್ಯವೇ ಪರಲೋಕ ರಾಜ್ಯವಾಗಿದೆ. ಆ ರಾಜ್ಯಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ನಮಗೆ ಯೇಸು ಸ್ವಾಮಿ ಇದ್ದಾರೆ. ಇಲ್ಲಿ ನಮಗೆ ಆ ಸತ್ಯತೆಯಲ್ಲಿ ನಡೆಸಲಿಕ್ಕೆ ಪವಿತ್ರಾತ್ಮರು ನಮ್ಮ ಕೂಡ ಇದ್ದಾರೆ. ಹಾಲೆಲೂಯ. ಎಷ್ಟು ಚೆನ್ನಾಗಿದೆ ನೋಡಿ. ಈ ವಾಕ್ಯವನ್ನ ನಾವು ಧ್ಯಾನ ಮಾಡ್ಬೇಕಾದ್ರೆ ದೇವರಾತ್ಮನೇ ನಿಮಗೆ ತಿಳಿಸಿಕೊಡುತ್ತಾರೆ. ಅದಕ್ಕೆ ಇವತ್ತು ದೇವರಾತ್ಮನ ಶಬ್ದಕ್ಕೆ ಕಿವಿ ಕೊಡಿರಿ, ಪವಿತ್ರಾತ್ಮನ ನಡೆಸುವಿಕೆ ಒಳಗೆ ಇರ್ರಿ. ಹಾಲೆಲೂಯ. ನಾವು ಅದಕ್ಕೆ ಭಾನುವಾರಕ್ಕೆ ಮಾತ್ರ ಕ್ರಿಸ್ತರಾಗಬಾರದು. ಅನೇಕ ಲೋಕದಲ್ಲಿ ಎಷ್ಟೋ ಇವತ್ತು ವಿಶ್ವಾಸಿಗಳಿರ್ಬೋದು, ಬೇರೆ ಬೇರೆ ಸಭೆಗಳಿಗೆ ಚರ್ಚ್ಗಳಿಗೆ ಹೋಗುವಂಥವ್ರು ಇರ್ಬೋದು, ಇವರಿಗೆಲ್ಲರಿಗೂ ದೇವರು ಇದೇ ರೀತಿಯಾಗಿ ಹೇಳಿಕೊಡ್ತಾರೆ. ನಾಮಧೇಯವಾಗಿ ಕ್ರಿಸ್ತರಾಗಿ ಬದುಕಬೇಡ್ರಿ, ನಿಜವಾಗ್ಲೂ ನನಗೋಸ್ಕರ ನೀವು ಈ ಭೂಮಿ ಮೇಲೆ ಜೀವಿಸಿರಿ ಅಂತ ಯೇಸು ಸ್ವಾಮಿ ಕರೀತಾ ಇದ್ದಾರೆ. ನಾವು ಯೇಸು ಸ್ವಾಮಿಗೋಸ್ಕರ ಈ ಭೂಮಿ ಮೇಲೆ ಬದುಕಬೇಕು. ಈ ಭೂಮಿ ಬಿಟ್ಟರೆ ಅವರ ರಾಜ್ಯ, ನಮಗೆ ಕೊಟ್ಟಿರುವಂಥ ಒಂದು ಪರಲೋಕ ರಾಜ್ಯ ಇದೆಯಲ್ಲ, ಆ ರಾಜ್ಯಕ್ಕೆ ನೀವು ಹೋಗಬೇಕಾಗಿದೆ ಪ್ರಿಯನಾದ ಸಹೋದರ. ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕುವಾಗಿರುವ ನಮ್ಮ ದೇವರೇ, ಮಹಿಮೆಯ ಅರಸನು ನೀವು ಸ್ವಾಮಿ. ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮರೇ, ನಿಮಗೆ ಕೋಟಿ ಕೋಟಿ ವಂದನೆ ಸ್ತೋತ್ರ ಸಲ್ಲಿಸ್ತೇನೆ. ಈ ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬಗಳಿಗೂ ಸ್ವಾಮಿ ದೇವರೇ ಕರ್ತರೆ ಹಿಂಜಾರಿ ಹೋಗದಂತೆ ಸ್ವಾಮಿ ದೇವರೇ ಅವ್ರಿಗೆಲ್ಲರಿಗೂ ಸ್ವಾಮಿ ಸತ್ಯದ ಹಾದಿಯಲ್ಲೇ ನೀವು ನಡೆಸಿರಿ ಅಂತ ನಾನು ಪ್ರಾರ್ಥನೆ ಮುಖಾಂತರ ಬೇಡಿಕೊಳ್ಳುತ್ತೇನೆ. ಜೀವವುಳ್ಳ ಪರಲೋಕದ ತಂದೆ, ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಿರಿ. ಆಮೆನ್, ಆಮೆನ್, ಆಮೆನ್.